ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಹೇಗೆಲ್ಲ ಹೋಗುತ್ತೆ ನೋಡೋಣ ಬನ್ನಿ. ತಿಂಡಿಗೆ ಅಂತ ರಾಗಿ ದೋಸೆ ಮತ್ತು ಮೆಂತೆ ಚಟ್ನಿ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ರಾಗಿ ದೋಸೆ ಅಂತೂ ಬಿಡಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಯಾವುದೇ ತರಹದ ನೆನೆ ರಾಗಿ ಎಲ್ಲ ಮಾಡಲ್ಲ. ರಾಗಿ ಹಿಟ್ಟಿರುತ್ತಲ್ಲ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ರವೆನ ಮಿಕ್ಸ್ ಮಾಡಿ ರಾಗಿ ದೋಸೆನ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ನಾನು ಮೆಂತೆ ಚಟ್ನಿ ರೆಸಿಪಿನ ಶೇರ್ ಮಾಡಿದ್ದೀನಿ, ನೀವು ಹೋಗಿ ನೋಡ್ಬೋದು. ಅದು ಅಷ್ಟೇ ಚೆನ್ನಾಗಿರುತ್ತೆ. ನನ್ನ ಮಗ ಸ್ನಾನ ಎಲ್ಲ ಮುಗಿಸಿ ದೇವ್ರಿಗೆ ಕೈ ಮುಗಿದು ತಿಂಡಿನ ತಿಂತಾ ಇದ್ದಾನೆ. ತುಪ್ಪ ಮತ್ತು ಸಕ್ಕರೆನ ಹಾಕಿಸ್ಕೊಂಡು ತಿಂತಾ ಇದ್ದಾನೆ. ಅವನಿಗದು ಫೇವ್ರೇಟ್. ಹಾಗೆ ಅಂಗನವಾಡಿಗೆ ಹೋಗ್ಬೇಕಿತ್ತು, ಹಾಗೆ ಅವನನ್ನು ಕಳಿಸಿದೆ. ಸ್ವಲ್ಪ ಮಧ್ಯಾಹ್ನಕ್ಕೆ ಸಾಂಬಾರಿಗೆ ಅಂತ ತಡ್ನಿ ಕಾಳನ್ನ ಸುಲ್ಕೊಡ್ತಾಯಿದ್ರು ಆಂಟಿ ಮತ್ತು ಅಮ್ಮ, ಪಕ್ಕದ ಮನೆಯವರು ಆಂಟಿ. ಹಾಗಾಗಿ ಎಲ್ಲ ಸುಲ್ಕೊಟ್ಟು ಕ್ಲೀನ್ ಮಾಡ್ತಾಯಿದ್ರು. ಈ ಕಾಳು ಬಿಡಿಸೋದೇ ತುಂಬ ಕೆಲಸ, ತಲೆನೋವಿನ ಕೆಲಸ. ಹಾಗಾಗಿ ನನಗೆ ಅಮ್ಮ ಮತ್ತು ಯಾರಾದ್ರು ಇದ್ದಾಗ ಹಿಂಗೆ ಕೊಟ್ಬಿಡ್ತೀನಿ, ಅವರೆಲ್ಲ ಬಿಡಿಸ್ಕೊಡ್ತಾರೆ. ದನಗಳಿಗೆಲ್ಲ ಮೇವಾಗಿ ಬಂದಿದ್ದೀನಿ, ಮತ್ತೆ ಹೋಗಿ ಮೇವು ಹಾಕಬೇಕು. ಇವಾಗ ಬೇಸಿಗೆ ಟೈಮ್ ಅಲ್ವಾ, ಹಾಗಾಗಿ ಬಿಸಿಲು ಜಾಸ್ತಿ ಇರುತ್ತೆ. ಹೊರಗಡೆ ಎಲ್ಲ ದನಗಳನ್ನ ಆದಷ್ಟು ನಾವು ಬಿಡೋಲ್ಲ, ಮನೆ ಹತ್ರನೇ ಕಟ್ಟಾಕ್ತೀವಿ. ಹಾಗೆ ಸ್ವಲ್ಪ ಪಪ್ಪಾಯ ಹಣ್ಣೆಲ್ಲ ಇದ್ದು ಅವು ಮೇಲೆ ಹೋಗ್ಬಿಟ್ಟಿದ್ದು. ನಾನು ಹತ್ತಿ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ ಕುಯ್ಯೋದಕ್ಕೆ. ಹಾಗೆ ನಮ್ಮ ಮನೆಯವ್ರು ಬಂದು ಎಲ್ಲ ಕೊಡ್ತಾಯಿದ್ರು. ಅವು ಬೀಳ್ಸಿದ್ರೆ ಒಡೆದೋಗ್ತವೆ ಅಂತ ಹತ್ತಿ ಕೊಡ್ತಾಯಿದ್ರು. ಅದೇ ಅಮ್ಮ ಹೇಳ್ತಿದ್ರು, ತುಂಬ ಮೇಲೆ ಹೋಗ್ತಿದೆ, ಕಟ್ ಮಾಡಿಬಿಡಿ ಗಿಡನ ಅಂತ. ಇರಲಿ ಬಿಡಮ್ಮ ಅಂತ ನಾನು ಹೇಳ್ತಿದ್ದೆ. ಅದು ಮೇಲೆ ಹೋದರೆ ಶೀಟ್ ಮೇಲೆಲ್ಲ ಬಿದ್ದು ಶೀಟ್ಗಳು ಹಾಳಾಗ್ತವೆ, ಇಲ್ಲ ಅದ್ರ ಮೇಲೆ ಹತ್ತಿ ನಿಂತ್ಕೊಂಡ್ರೆ ಶೀಟು ಒಡೆದೋಗ್ತವೆ. ಹಾಗಾಗಿ ಬೇಡ ಸಾಕು, ಇನ್ನೂ ಮರಗಳು ಬೇರೆವೆಲ್ಲ ಇದ್ದಾವಲ್ಲ, ಇದನ್ನು ಕಟ್ ಮಾಡಿರಿ ಅಂತ ಹೇಳ್ತಾಯಿದ್ರು. ಬಟ್ ನೋಡಬೇಕು, ಹಣ್ಣು ತುಂಬ ಸ್ವೀಟಾಗಿರುತ್ತೆ, ಕಟ್ ಮಾಡಲ್ಲ. ಹೀಗೆ ಎಣ್ಣೆ ಏನಾದರೂ ಹಾಕ್ಕೊಂಡು ಕುಯ್ಕೊಂಡು ಹೆಂಗೆಂಗೋ ಮಾಡಬೇಕು. ಸುಮಾರು ಇದು 2 ವರ್ಷದ ಮರ ಅಂತ ಅನಿಸುತ್ತೆ. ಆವಾಗಿಂದನೂ ಇಷ್ಟು ಲೆವೆಲ್ಲಿಗೆ ಬೆಳೆದಿದೆ. ಇವಾಗ ಇನ್ನು ಮೇಲೆ ಹೋಗ್ತಾ ಇದೆ. ಹಣ್ಣು ತುಂಬ ರುಚಿಯಾಗಿರುತ್ತೆ. ಹಾಗೆ ಇನ್ನೊಂದು, ಒಂದು ಪಪ್ಪಾಯನಲ್ಲಿ 10 ಡ್ರ್ಯಾಗನ್ ಫ್ರೂಟ್ಸಲ್ಲಿರೋ ವಿಟಮಿನ್ಸ್ ಒಂದು ಪಪ್ಪಾಯನಲ್ಲಿ ಇರುತ್ತೆ. ಸೊ ನಾವು ಡ್ರ್ಯಾಗನ್ ಫ್ರೂಟ್ಗೆ 200 300 ಕೊಟ್ಟು ತಿನ್ನೋದಕ್ಕಿಂತ 150 100 ಕೊಟ್ಟು ಪಪ್ಪಾಯಣ್ಣ ತಿನ್ಬೋದು. ಅಷ್ಟೇ ವಿಟಮಿನ್ಸ್ ಈ ಪಪ್ಪಾಯಣ್ಣಲ್ಲೂ ಇರುತ್ತೆ. ಸೊ ಹಾಗಾಗಿ ಡೈಲಿ ಪಪ್ಪಾಯಣ್ಣ ತಿನ್ನಿ. ಡ್ರ್ಯಾಗನ್ ಫ್ರೂಟ್ ತಿನ್ನೋಕ್ಕಾಗಲ್ಲ ಅನ್ನೋರು ಆರಾಮಾಗಿ ಪಪ್ಪಾಯಣ್ಣ ತೊಗೊಬಂದು ತಿನ್ಬೋದು. ಹಾಗೆ ಹಳ್ಳಿ ಕಡೆ ಇರೋರು, ಜಾಗ ಇರೋರು ಎಲ್ಲ ಒಂದು ಪಪ್ಪಾಯಣ್ಣ ನೀವು ಮಾರ್ಕೆಟಿಂದ ತಂದರೆ ಅದರಲ್ಲಿರೋ ಬೀಜಗಳನ್ನೆಲ್ಲ ಹಾಕಿದ್ರೆ 10 ಮರ ಬೆಳೆಸ್ಬೋದು. ಹಾಗೆ ಮಧ್ಯಾಹ್ನಕ್ಕೆ ಅಂತ ಪಲಾವ್ ಮಾಡೋಣ ಅಂತ ಎಲ್ಲ ತರಕಾರಿನ ಹೆಚ್ಕೊಳ್ತಾ ಇದ್ದೆ. ಸಾಂಬಾರು ಮಾಡಿದ್ದೆ, ಬಟ್ ತಂಗಿ ಪಲಾವ್ ಬೇಕು, ಅದೇನೋ ಸ್ಪೆಷಲ್ ರೈಸ್ ತಂದಿದ್ದಾರಂತೆ ಅವ್ರ ಅಂಗಡಿಲಿ, ಅದಕ್ಕೆ ಮಾಡಿ ನೋಡಿ ಹೇಳು, ಟ್ರೈ ಮಾಡು ಹೇಗೆ ಬರುತ್ತೆ ಅಂತ. ಹಾಗಾಗಿ ತರಕಾರಿ ಎಲ್ಲ ಕಟ್ ಮಾಡಿಕೊಟ್ಲು. ಸೊ ನಾನು ಪಲಾವ್ನ ಮಾಡ್ತಾಯಿದ್ದೆ. ಮಾಮೂಲಿ ಪಲಾವ್ ರೆಸಿಪಿನ ನಿಮಗೆ ಶೇರ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ನಾನು ಯಾವುದೇ ತರಹದ ಮಸಾಲೆನ ಇದಕ್ಕೆಲ್ಲ ರುಬ್ಕೊಳ್ಳಲ್ಲ. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಹಾಕ್ಬಿಟ್ಟು ಮಸಾಲ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು, ಹಾಗೆ ಒಗ್ಗರಣೆಯಲ್ಲಿ ತರಕಾರಿ ಹಾಗೆ ಸ್ವಲ್ಪ ಕಾಳಿದ್ವಲ್ಲ ಅವು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮಾಡ್ತೀನಿ ಪಲಾವ್ನ. ನಾನು ಅಷ್ಟು ಮಸಾಲ ಇರೋ ಪಲಾವು ರುಬ್ಬಿ ಎಲ್ಲ ಹಾಕಿ ಮಾಡಲ್ಲ, ನನಗೂ ಅದು ಇಷ್ಟ ಆಗಲ್ಲ. ಹಾಗೆ ನಮ್ಮ ಮನೇಲಿ ಜಾಸ್ತಿ ಎಲ್ಲ ಚಕ್ಕೆ ಮಸಾಲ ಎಲ್ಲ ಹಾಕಿದ್ರೆ ತಿನ್ನಲ್ಲ. ಹಾಗಾಗಿ ನಾನು ಮೈಲ್ಡಾಗೆ ಇರಬೇಕು ಮಸಾಲ ಐಟಮ್ ಎಲ್ಲ, ಹಾಗೆ ಮಾಡೋದು. ಅಕ್ಕಿನ ತೊಳೆದು 1 ನಿಮಿಷ ನೆನೆ ಇಟ್ಟಿದ್ದೆ. ಅಕ್ಕಿ ಎಲ್ಲ ಚೆನ್ನಾಗಿ ನೆನೆದಿತ್ತು. ಪಲಾವ್ಗೆ ಅಕ್ಕಿನ ನೆನೆಸಿ ಮಾಡೋದ್ರಿಂದ ಸ್ವಲ್ಪ ಮೆತ್ತಗೆ ಹುಡಿ ಹುಡಿಯಾಗಿ ಚೆನ್ನಾಗಿರುತ್ತೆ. ಒಂದೊಂದು ಸಲ ನೀರನ್ನ ಹಾಕಿ ಕುದ್ದ ಮೇಲೆ ಅಕ್ಕಿನ ಹಾಕ್ತೀನಿ. ಒಂದೊಂದು ಸಲ ಅಕ್ಕಿನ ಹಾಕಿ ಹಾಗೆ ನೀರು ಹಾಕಿನೂ ಮಾಡ್ತೀನಿ, ಚೆನ್ನಾಗಿರುತ್ತೆ. ನಾನು ನೀರನ್ನೆಲ್ಲ ಮೆಷರ್ಮೆಂಟೆಲ್ಲ ಇಟ್ಕೊಳಕ್ಕೆ ಹೋಗಿಲ್ಲ, ಗೊತ್ತಾಗೋಗ್ಬಿಟ್ಟಿದೆ ಈಗ ಇಷ್ಟಿಷ್ಟೇ ಅಂತ. ಹಾಗಾಗಿ ಹಾಗೆ ಹಾಕಿ ಮಾಡ್ತೀನಿ. ಸ್ವಲ್ಪ ರಾಯ್ತನೂ ಸಹ ಮಾಡ್ಕೊಳ್ತಾ ಇದ್ದೆ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಗಟ್ಟಿ ಮೊಸರು. ನಾನು ನೀರು ಹಾಕೋದಿಲ್ಲ ಮೊಸರಿಗೆ, ಹಾಗೇ ಮಾಡ್ತೀನಿ, ಚೆನ್ನಾಗಿರುತ್ತೆ. ಸೊ ಇಲ್ಲಿ ಅಷ್ಟರಲ್ಲಿ ರಾಯ್ತ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಪಲಾವು ಸಹ ತಣ್ಣಗಾಯಿತು. ನೋಡೋಣ ಹೇಗೆ ಬಂದಿದೆ ಅಂತ. ಕರೆಕ್ಟಾಗಿ ಬಂದಿದೆ. ಇದು ಪಲಾವ್ಗೋಸ್ಕರ ಅಂತಲೇ ಇರೋದಂತೆ ಅಕ್ಕಿ, ಅದೇ ಹೇಳ್ತಿದ್ಲು. ಜಾಸ್ತಿ ಮಸಾಲ ಏನೂ ಹಾಕಬೇಡ, ಅಕ್ಕಿಲೇ ಫ್ಲೇವರ್ ಇರುತ್ತೆ ಕಣೆ, ಟ್ರೈ ಮಾಡು ಚೆನ್ನಾಗಿ ಬರುತ್ತೆ ನೋಡು ಅಂತ ಹೇಳ್ತಾ ಇದ್ಲು. ಕಸ್ಟಮರಿಗೆ ಕೊಡೋದಕ್ಕೆ ಎಲ್ಲ ಆರ್ಡ್ರು ಕೇಳಿದ್ದಾರೆ, ಟ್ರೈ ಮಾಡು ಅಂತ ಅಂದ್ಲು. ಅದಕ್ಕೆ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಮಾಮೂಲಿ ಅಕ್ಕಿಲಿ ಮಾಡೋದಕ್ಕಿಂತ ಈ ಅಕ್ಕಿಲಂತೂ ಪಲಾವು
ತುಂಬ ಬ್ಯೂಟಿಫುಲ್ ಆಗಿ ಹಾಗೆ ಘಮ 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 ಅಂತಿತ್ತು. ನೋಡೋದಕ್ಕೆ ಅಷ್ಟು ಚೆನ್ನಾಗಿತ್ತು. ಹಾಗೆ ಪಲಾವ್‌ಗೆ ಇನ್ನೊಂದೇನಪ್ಪ ಅಂತಂದರೆ, ನಾವು 1 ಕಪ್ ಅಕ್ಕಿ ಹಾಕ್ತೀವಿ ಅಂದರೆ ಅದರಲ್ಲಿ 3/4% ತರಕಾರಿ ಇರಬೇಕು. ಒಂದು ಅಕ್ಕಿಗೆ ಏನಿಲ್ಲ ಅಂದರೆ ಒಂದು ಅರ್ಧ ಕೆಜಿಯಷ್ಟು ಎಲ್ಲ ಮಿಕ್ಸ್ ತರಕಾರಿನ ಹಾಕಿ ತುಂಬ ಚೆನ್ನಾಗಿರುತ್ತೆ ತರಕಾರಿ ಜಾಸ್ತಿ ಹಾಕೋದ್ರಿಂದ. ಹಾಗೆ ಬಿಸಿ ಬಿಸಿ ಪಲಾವ್, ಮೊಸರು ರಾಯ್ತ ರೆಡಿ ಆಯಿತು. ತುಂಬ ಚೆನ್ನಾಗಿತ್ತು. ಹಾಗೆ ಒಂದು ಸೀಬೆಹಣ್ಣಿತ್ತು. ಇದು ಲಾಸ್ಟ್ ಸೀಬೆಹಣ್ಣು ನಮ್ಮ ಮರದ್ದು. ಅದನ್ನೆಲ್ಲ ಕಟ್ ಮಾಡಿ ಸ್ವಲ್ಪ ಹಾಗೆ ಮೆಣಸಿನ ಪೌಡ್ರು, ಜೀರಾ ಪೌಡ್ರು, ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೆ. ಹಾಗೆ ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ. ಹಾಗೆ ನಮ್ಮ ಹೊಲದ್ದು ಮೆಣಸಿನ್ಕಾಯಿ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಹಣ್ಣು ಮಾಡಿ ಇಟ್ಕೊಂಡಿದ್ದು. ಅದು ಯಾಕೋ ಒಂದೊಂದು ವೈಟ್ ಕಲರ್ ಆಗಿತ್ತು. ಅದನ್ನೆಲ್ಲ ಮೆಣಸಿನ ಪುಡಿ ಬೇಕಾಗಿತ್ತು. ಅದಕ್ಕೆ ಚೆನ್ನಾಗಿ ರೆಡ್ ಆಗಿರೋ ಮೆಣಸಿನ್ಕಾಯಿನೆಲ್ಲ ಆರಿಸ್ಕೊಳ್ತಾ ಇದ್ದು ಒಣಮೆಣ್ಸಿನ್ಕಾಯಿನ. ಅದು ವೈಟಗಿರೋದೆಲ್ಲ ಬೇಡ ಅಂತ ಅಂದರು ಅಮ್ಮ, ಚೆನ್ನಾಗಲ್ಲ ಮೆಣಸಿನ ಪುಡಿಗೆ ಅಂತ. ಏನಂತಂದರೆ ಮೆಣಸಿನ್ಕಾಯಿ ಹಾಕಿದ್ವಲ್ಲ ಆ ಟೈಮಲ್ಲಿ ತುಂಬ ಮಳೆ ಹಿಡ್ಕೊಬಿಡ್ತು. ಹಾಗಾಗಿ ಈ ಥರ ವೈಟಗಾಗಿರೋದು ಶೀತ ಜಾಸ್ತಿಯಾಗಿ. ಹಾಗೆ ನೈಟ್ ಊಟಕ್ಕೆ ಅಂತ ಕಡಲೆಕಾಳು ನೆನೆ ಹಾಕಿದ್ದೆ. ಅದನ್ನು ಸ್ವಲ್ಪ ಉಸ್ಲಿ ಮಾಡ್ತಾಯಿದ್ದೆ. ನಾನು ನಿಮಗೆ ಕಡಲೆಕಾಳು ಉಸ್ಲಿ ರೆಸಿಪಿನ ಶೇರ್ ಮಾಡಿದ್ದೀನಿ, ನೀವು ನೋಡ್ಕೋಬೋದು. ಏನಾದರೂ ಸಂಜೆ ಸ್ನ್ಯಾಕ್ಸಿಗೆ ಈ ಥರ ಎಲ್ಲ ಚೆನ್ನಾಗಿರುತ್ತೆ. ಹಾಗೆ ಅದನ್ನು ಕಾಳನ್ನ ಬೇಯಿಸಿದ ರಸದಲ್ಲಿ ಈ ಥರ ರಸಮ್ನು ಮಾಡಿಕೊಂಡೆ. ಈಸಿಯಾಗಿತ್ತು ಮತ್ತು ಟೇಸ್ಟಾಗೂ ಇತ್ತು. ಇದನ್ನು ನಾನು ಯಾವಾಗಲಾದರೂ ಇನ್ನೊಂದು ಸಲ ಕಡಲೆಕಾಳು ಉಸ್ಲಿನ ಮಾಡ್ತೀನಲ್ಲ ಆವಾಗ ಶೇರ್ ಮಾಡ್ತೀನಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಹೋಗಿ ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಫ್ರೆಂಡ್ಸ್. ಹೋಗಿ ವಿಡಿಯೋನ ಕೊನೆವರೆಗೂ ನೋಡಿ. ಬಾಯ್ ಫ್ರೆಂಡ್ಸ್.